ಮಹಾಗಣಪತಿ ಕೃಷಿ ಕನ್ನಡ ಯೂಟ್ಯೂಬ್ ಚಾನಲ್ದಲ್ಲಿ ಎಲ್ಲ ರೈತ ಬಾಂಧವರಿಗೆ ಸ್ವಾಗತ ಸುಸ್ವಾಗತ. ಕಬ್ಬು ಕೃಷಿಯಲ್ಲಿ ಮಳೆಗಾಲದ ಸಮಯದಲ್ಲಿ ಬಯೋ ಫರ್ಟಿಲೈಸರ್ಸ್ ಜೈವಿಕ ಗೊಬ್ಬರವನ್ನ ಬಳಸುವುದು ತುಂಬಾನೇ ಮಹತ್ವದಾಗಿದೆ. ಕಬ್ಬು ಕೃಷಿಯಲ್ಲಿ ಬೆಳವಣಿಗೆಗಾಗಿ ಕಬ್ಬಿನಲ್ಲಿ ತೂಕ ಹೆಚ್ಚಿಸಲು, ಮರಿಗಳ ಸಂಖ್ಯೆ ಹೆಚ್ಚು ಮಾಡಲು, ಈ ತರಹ ಕಬ್ಬಿನಲ್ಲಿ ಬೆಳವಣಿಗೆಯನ್ನ ಹೆಚ್ಚಿಸಲು ಹಾಗೂ ಉತ್ಪಾದನೆಯನ್ನ ಹೆಚ್ಚಿಸಲು ಜೈವಿಕ ಗೊಬ್ಬರದ ಅವಶ್ಯಕತೆ ಹೆಚ್ಚಿರುತ್ತೆ. ನಾವು ಎಲ್ಲ ಪ್ರಕಾರದ ನ್ಯೂಟ್ರಿಯೆಂಟ್ಸ್ಗಳನ್ನ, ರಸಗೊಬ್ಬರಗಳನ್ನ ಕಬ್ಬು ಕೃಷಿಯಲ್ಲಿ ಬಳಸ್ತೀವಿ. ಆದರೆ ಆ ರಸಗೊಬ್ಬರಗಳ ಅಪ್ಟೇಕನ್ನು ಹೆಚ್ಚು ಮಾಡಲು ಈ ಜೈವಿಕ ಗೊಬ್ಬರಗಳು ತುಂಬಾನೇ ಮಹತ್ವದಾಗಿರ್ತವೆ. ಅದರ ಸಲುವಾಗಿ ತಾವು ಮಳೆಗಾಲದಲ್ಲಿ ಜೈವಿಕ ಗೊಬ್ಬರಗಳನ್ನ ಬಳಸಬೇಕು. ಜೈವಿಕ ಗೊಬ್ಬರ ಅಂದ್ರೆ ಏನ್ ಮಾಡುತ್ತೆ, ನಮ್ಮ ಮಣ್ಣಿನಲ್ಲಿರುವ ನ್ಯೂಟ್ರಿಯೆಂಟ್ಸ್ ಏನಿರ್ತವೆ, ಪೋಷಕಾಂಶಗಳು ಏನಿರ್ತವೆ, ಅವುಗಳ ಅಪ್ಟೇಕನ್ನು ಹೆಚ್ಚು ಮಾಡುತ್ತೆ. ಇದರಿಂದ ನಮ್ಮ ಕಬ್ಬು ಕೃಷಿಗೆ ತುಂಬಾನೇ ಚೆನ್ನಾಗಿ ಪೋಷಕಾಂಶಗಳು ದೊರಕ್ತವೆ. ಇದರಿಂದ ಕಬ್ಬಿನಲ್ಲಿ ಬೆಳವಣಿಗೆಯು ತುಂಬಾನೇ ಚೆನ್ನಾಗಿ ಆಗುತ್ತೆ. ಜೈವಿಕ ಗೊಬ್ಬರಗಳನ್ನ ಬಳಸುವುದರಿಂದ ನಾವು ಕಡಿಮೆ ಖರ್ಚಿನಲ್ಲಿ ಅಧಿಕವಾದ ಇಳುವರಿಯನ್ನ ಪಡೆಯಬಹುದು. ಅದರ ಜೊತೆಗೆ ಮಣ್ಣಿನ ಆರೋಗ್ಯವನ್ನು ಸಹ ತುಂಬಾನೇ ಚೆನ್ನಾಗಿ ಕಾಪಾಡಬಹುದು. ಈ ತರಹ ಎರಡು ಕೆಲಸಗಳು ಈ ಜೈವಿಕ ಗೊಬ್ಬರ ಮಾಡುತ್ತೆ. ಜೈವಿಕ ಗೊಬ್ಬರದಲ್ಲಿ NPK ಬ್ಯಾಕ್ಟೀರಿಯಾಗಳು ಬರ್ತವೆ ಹಾಗೂ ಜಿಂಕ್ ಬ್ಯಾಕ್ಟೀರಿಯಾ ಸಹ ಬರುತ್ತೆ. ಈ ತರಹ ಜೈವಿಕ ಗೊಬ್ಬರಗಳು ಬರ್ತವೆ. ಅದರ ಜೊತೆಗೆ ಬೇರುಗಳ ಬೆಳವಣಿಗೆಗಾಗಿ ಮೈಕೋರೈಜಾ ಈ ಜೈವಿಕ ಗೊಬ್ಬರ ಬರುತ್ತೆ. ಮೈಕೋರೈಜಾವನ್ನ ತಾವು ಕಬ್ಬು ಕೃಷಿಯಲ್ಲಿ ಮಳೆಗಾಲದ ಸಮಯದಲ್ಲಿ ಬಳಸಿದರೆ ತುಂಬಾನೇ ಚೆನ್ನಾಗಿ ಬೇರುಗಳಲ್ಲಿ ಬೆಳವಣಿಗೆ ಆಗತ್ತೆ ಹಾಗೂ ಅಧಿಕವಾದ ಬೇರುಗಳು ಇದ್ದ ಕಾರಣ ಕಬ್ಬು ತನಗೆ ಬೇಕಾಗುವ ಎಲ್ಲ ನ್ಯೂಟ್ರಿಯೆಂಟ್ಸ್ಗಳನ್ನ, ನೀರನ್ನ ಅಧಿಕವಾಗಿ ತೆಗೆದುಕೊಳ್ಳುತ್ತೆ. ಇದರಿಂದ ಕಬ್ಬಿನಲ್ಲಿ ತುಂಬಾನೇ ಚೆನ್ನಾಗಿ ಬೆಳವಣಿಗೆಯೂ ಆಗತ್ತೆ. ಅದರ ಸಲುವಾಗಿ ಮೈಕೋರೈಜಾ ಈ ಜೈವಿಕ ಗೊಬ್ಬರವನ್ನ ತಾವು ಕಬ್ಬು ಕೃಷಿಯಲ್ಲಿ ಬಳಸಬೇಕು. ತಾವು ಈ ತರಹ ಮಳೆಗಾಲದ ಸಮಯದಲ್ಲಿ NPK ಬ್ಯಾಕ್ಟೀರಿಯಾ, ಜಿಂಕ್ ಬ್ಯಾಕ್ಟೀರಿಯಾ ಹಾಗೂ ಮೈಕೋರೈಜಾ ಈ ಜೈವಿಕ ಗೊಬ್ಬರಗಳನ್ನ ಮಳೆಗಾಲದ ಸಮಯದಲ್ಲಿ ತಾವು ಡೈರೆಕ್ಟ್ ಮಣ್ಣಿಗೆ ತಾವು ಅದನ್ನ ಕೊಡಬಹುದು. ಅಂದ್ರೆ ಡೈರೆಕ್ಟ್ ತಾವು ಸಾಯಿಲ್ ಅಪ್ಲಿಕೇಶನ್ ಅನ್ನ ಮಾಡಬಹುದು. ಅಥವಾ ಜೈವಿಕ ಗೊಬ್ಬರಗಳು ಲಿಕ್ವಿಡ್ ಸ್ವರೂಪದಲ್ಲಿ ಬರ್ತವೆ, ಅವುಗಳನ್ನ ತಾವು ಡ್ರೆಂಚಿಂಗ್ ಮಾಡಬಹುದು. ಅಥವಾ ಜೈವಿಕ ಗೊಬ್ಬರಗಳನ್ನ ತಾವು 200 ಲೀಟರ್ ನೀರಿನಲ್ಲಿ ಮಿಕ್ಸ್ ಮಾಡಿ ಡ್ರಿಪ್ ದಿಂದ ಸಹ ತಾವು ಜೈವಿಕ ಗೊಬ್ಬರಗಳನ್ನ ಕೊಡಬಹುದು. ಇದರಿಂದ ಕಬ್ಬು ಕೃಷಿಯಲ್ಲಿ ತುಂಬಾನೇ ಚೆನ್ನಾಗಿ ಗ್ರೋತ್ ಆಗತ್ತೆ ಹಾಗೂ ಕಡಿಮೆ ಖರ್ಚಿನಲ್ಲಿ ಅಧಿಕವಾದ ಇಳುವರಿಯು ಬರುತ್ತೆ. ರಸಗೊಬ್ಬರ ಮೇಲಿನ ಖರ್ಚು ತಾವು ಆರಾಮಾಗಿ ಕಡಿಮೆ ಮಾಡಬಹುದು. ಈ ಜೈವಿಕ ಗೊಬ್ಬರಗಳ ಬೆಳವಣಿಗೆಯು ಮಳೆಗಾಲದಲ್ಲಿ ತುಂಬಾನೇ ಚೆನ್ನಾಗಿ ಆಗತ್ತೆ. ಅದರ ಸಲುವಾಗಿ ತಾವು ಜೈವಿಕ ಗೊಬ್ಬರಗಳನ್ನ ಮಳೆಗಾಲದಲ್ಲಿ ಬಳಸಿದ್ರೆ ನಮಗೆ ಹೆಚ್ಚು ಲಾಭ ಆಗತ್ತೆ. ಈಗ ಭೇಟಿಯಾಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು, ಧನ್ಯವಾದಗಳು.